students. So this is another video about the lesson the magic liquid. Magic liquid ಅಂತಂದರೆ ಏನು ಹೇಳಿ, ನಾವು ಇದರ ಯೂಸ್ನ ಹೇಳೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಯೂಸ್ ಅಂದರೆ ನೀರಿಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಇದನ್ನು ಮ್ಯಾಜಿಕ್ ಲಿಕ್ವಿಡ್. ನೀರು ಕುಡಿಯೋದ್ರಿಂದ ಎಲ್ಲ ಪ್ರಾಣಿ ಪಕ್ಷಿಗಳು ಸಸ್ಯಗಳು ಹಾಗೆ ಮನುಷ್ಯರೆಲ್ಲ ಕೂಡ ಜೀವಂತವಾಗಿದ್ದೀವಿ ಅಲ್ವಾ. ನೀರಿಲ್ಲ ಅಂದರೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ನಾವು ಮ್ಯಾಜಿಕ್ ಲಿಕ್ವಿಡ್ ಅಂತ ಹೇಳ್ತೀವಿ ಅಲ್ವಾ. ನಿಮಗೆ ವರ್ಕ್ ಕೊಟ್ಟಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ, ಪ್ರಾಪರ್ಟೀಸ್ ಆಫ್ ವಾಟರ್. ಸೊ ಪ್ರಾಪರ್ಟೀಸ್ ಆಫ್ ಅದರ ಗುಣ ಏನು, ಅದರ ಗುಣಲಕ್ಷಣ ಅಂತ ಬಂದಾಗ ವಾಟರ್ ಈಸ್ ಅ ಕ್ಲಿಯರ್, ಆರ್ಡರ್ಲೆಸ್ ಹಾಗೆ ಟೇಸ್ಟ್ಲೆಸ್ ಲಿಕ್ವಿಡ್ ಅಂತ ಹೇಳ್ತೀವಿ. ಅಂದರೆ ಕ್ಲಿಯರ್, ಕಲರ್ಲೆಸ್, ಟೇಸ್ಟ್ಲೆಸ್, ಆರ್ಡರ್ಲೆಸ್. ಇದು ಕ್ಲಿಯರ್ ಅಂದರೆ ಏನು ಹೇಳಿ, ಶುದ್ಧವಾಗಿರುತ್ತೆ. ಅದು ಯಾವುದು ಕೂಡ ಅಲ್ಲಿ ಏನೇ ಶುದ್ಧವಾದ ನೀರಲ್ಲಿ ಯಾವುದೇ ಬಣ್ಣ ಇರೋದಿಲ್ಲ, ರುಚಿ ಇರೋದಿಲ್ಲ, ವಾಸನೆ ಇರೋದಿಲ್ಲ. ಹಾಗಾಗಿ ಇದು ನೀರಿನ ಗುಣಲಕ್ಷಣ, ಶುದ್ಧ ನೀರು ಅಂತ ಬಂದಾಗ. ಅದೇ ಡರ್ಟಿ ವಾಟರ್ ಅಂತ ಬಂದಾಗ ಅಲ್ಲಿ ಏನಾಗುತ್ತೆ, ಕಲ್ಮಶ ಇರುತ್ತೆ ಮತ್ತು ಕೆಟ್ಟ ವಾಸನೆ ಇರುತ್ತೆ ಅಲ್ವಾ. ಅದನ್ನು ಕುಡಿಯೋಕ್ಕೂ ಕೂಡ ಸಾಧ್ಯ ಇಲ್ಲ. ನೆಕ್ಸ್ಟು ಯೂಸಸ್ ಆಫ್ ವಾಟರ್ ಅಂತ ಬಂತು. ಯೂಸಸ್ ಆಫ್ ವಾಟರ್ ಅಂದರೆ ನಾವು ನೀರಿನಿಂದ ಯಾವ್ಯಾವ ಕೆಲಸಗಳನ್ನು ಮಾಡ್ತೀವಿ ಅಂತ ಅಲ್ವಾ. ಡ್ರಿಂಕಿಂಗ್, ಬಾತಿಂಗ್, ಕುಕ್ಕಿಂಗ್, ಅಗ್ರಿಕಲ್ಚರ್, ವಾಷಿಂಗ್, ಇದೆಲ್ಲ ಕೂಡ ಯೂಸಸ್ ಆಫ್ ವಾಟರ್ ಅಲ್ವಾ. ಹಾಗೆಯೇ ಪರ್ಸೆಂಟೇಜ್ ಆಫ್ ವಾಟರ್ ಇನ್ ಅವರ್ ಬಾಡಿ, ಎಷ್ಟಿದೆ ನಮ್ಮ ಬಾಡಿನಲ್ಲಿ ವಾಟರ್ ಕಂಟೆಂಟ್ ಅಂತ ಬಂದಾಗ 70% ಆಫ್ ಅವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ ವಾಟರ್, ಹೌದಲ್ವಾ. ಸೊ ಇದನ್ನು ನೀವು ಕೂಡ ಆನ್ಸರ್ ಬರೆದಿದ್ದೀರಾ. ಇವತ್ತು ನಾವು ಮೈನ್ ಸೋರ್ಸ್ ಆಫ್ ವಾಟರ್ ಯಾವುದು, ಹಾಗೆಯೇ ಸ್ಕಾರ್ಸಿಟಿ ಆಫ್ ವಾಟರ್, ನೀರಿನ ಒಂದು ಅಭಾವ ಏನಕ್ಕಾಗ್ತಿದೆ ಅನ್ನೋದೆಲ್ಲ ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ಮೈನ್ ಸೋರ್ಸ್ ಆಫ್ ವಾಟರ್ ಯಾವುದು, ಹಾಗೆಯೇ ಅಂಡರ್ಗ್ರೌಂಡ್ ವಾಟರ್ ಬಗ್ಗೆ ತಿಳ್ಕೊಳ್ಳೋಣ, ವಾಟರ್ ಸೈಕಲ್, ಈ ಪಾಯಿಂಟ್ಸ್ಗಳನ್ನು ಇವತ್ತು ತಿಳ್ಕೊಳ್ಳೋಣ. ಓಕೆನಾ. ರೈನ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಆನ್ ದ ಅರ್ತ್. Rain is the main source of water on earth. The rainwater fills up the seas, rivers, lakes and ponds from where we can get water. Some water also seeps underground. We take out this water from the ground and use it. Water keeps getting circulated in nature. Water from various water bodies gets evaporated into the atmosphere, where it gets cooled and condensed and then returns back to the earth in the form of water. This is known as the water cycle. There is no new source of water. There is only limited amount of water available for us. Therefore, it is very important for us to understand the importance of water and save it. ನಾವು ಲಾಸ್ಟ್ ಕ್ಲಾಸಲ್ಲಿ ಏನಕ್ಕೆ ವಾಟರ್ ಬೇಕು, ಹಾಗೆಯೇ ವಾಟರ್ ಪ್ರಾಪರ್ಟೀಸು ತಿಳ್ಕೊಂಡ್ವಿ. ಹಾಗೆ ನಮ್ಮ ಬಾಡಿನಲ್ಲಿ ಎಷ್ಟಿದೆ ನೀರು ಅಂತ ಬಂದಾಗ 70%. ಹಾಗೆ ಯೂಸಸ್ ಆಫ್ ವಾಟರ್ ಅಂತ ಬಂದಾಗ ಕುಕ್ಕಿಂಗ್, ವಾಷಿಂಗ್ ಕ್ಲಾತ್, ವಾಟರಿಂಗ್ ಪ್ಲ್ಯಾಂಟ್ಸ್, ಬಾತಿಂಗ್, ಡ್ರಿಂಕಿಂಗ್, ಇವೆಲ್ಲ ತಿಳ್ಕೊಂಡ್ವಿ. ಇವತ್ತು ನಾವು ರೈನ್ ಈಸ್ ದ ಮೈನ್ ಸೋರ್ಸ್ ಆಫ್ ವಾಟರ್ ಅಂದರೆ ಮಳೆ ಅನ್ನೋದು ನೀರಿನ ಮುಖ್ಯ ಆಕರ, ಸೋರ್ಸ್, ಅದರ ಮೂಲ. ನಮಗೆ ನೀರು ಎಲ್ಲಿಂದ ಸಿಗತ್ತೆ ಅಂದರೆ ಮಳೆ, ಅದೇ ಮೇಯ್ನು. ಆ ಮಳೆ ನೀರು ಮಳೆ ಬಂದಾಗ ಬೇರೆ ಸೋರ್ಸಸ್ ಆಫ್ ವಾಟರ್ ಅಂತ ಬಂದಾಗ ರೈನ್ ಅಂದರೆ ಮಳೆ ಬಂದಾಗ ಅದು ರಿವರ್, ಲೇಕು, ಪಾಂಡ್ ಇವುಗಳಿಗೆಲ್ಲ ಅದು ಸ್ಟೋರ್ ಆಗುತ್ತೆ. ಅವುಗಳಿಂದ ನಾವು ನೀರನ್ನು ಡೈಲಿ ಯೂಸಿಗೆ ಬಳಸ್ಕೊತೀವಿ. ಅಂದರೆ ಕೆರೆ, ಬಾವಿ, ಹೊಳೆ ಅಲ್ವಾ, ನದಿ, ಇವುಗಳಿಗೆಲ್ಲ ನೀರು ಎಲ್ಲಿಂದ ಬರುತ್ತೆ ಅಂದರೆ ರೈನ್ ವಾಟರ್ ಅಲ್ವಾ. ಆ ನೀರನ್ನು ನಾವು ಬಳಸ್ಕೊಳ್ಳೋ ಅಂಥದ್ದು ವರ್ಷ ಪೂರ್ತಿ. ಮಳೆಗಾಲದಲ್ಲಿ ಇವುಗಳೆಲ್ಲ ತುಂಬ್ಕೊತವೆ ಸೋರ್ಸಸ್ ಆಫ್ ವಾಟರ್ ಅಂತ. ಯಾವ್ದ್ಯಾವುದು ಅಂತ ಕೇಳಿದ್ರೆ ನಿಮಗೆ ಸೋರ್ಸಸ್, ಲಿಸ್ಟ್ ಔಟ್ ದ ಸೋರ್ಸಸ್ ಆಫ್ ವಾಟರ್ ಅಂದಾಗ ರೈನ್, ರಿವರ್, ಲೇಕ್, ಪಾಂಡ್, ಓಷನ್, ದೀಸ್ ಆರ್ ದ ಸೋರ್ಸಸ್ ಆಫ್ ವಾಟರ್. ಹಾಗೆಯೇ ಮೇನ್ ಸೋರ್ಸಸ್ ಆಫ್ ವಾಟರ್ ಅಂತ ಕೇಳಿದ್ರೆ ರೈನ್ ಈಸ್ ದ
ಮೇನ್ ಸೋರ್ಸ್ ಆಫ್ ವಾಟರ್ ಅಲ್ವಾ. ಹಾಗೆ ಅದೇನಾಗುತ್ತೆ, ಬರೀ ಲೇಕು ಪಾಂಡ್ ಅಷ್ಟೇ ನೀರಿರೋದು ಇಲ್ಲ, ಅಂಡರ್ಗ್ರೌಂಡಲ್ಲೂ ಕೂಡ ವಾಟರ್ ಇದೆ. ನೀರು ಭೂಮಿಯ ಕೆಳಪದರದಲ್ಲಿ ನೀರು ಹರಿತಾ ಇರುತ್ತೆ, ಲೇಯರ್. ಅದನ್ನು ಏನು ಮಾಡ್ತೀವಿ ಅಂದರೆ ಮೋಟರ್ ಪೈಪಿಂದ ನೀರನ್ನು ನಾವು ಅದನ್ನು ಬಳಸ್ಕೊತೀವಿ, ಅಂಡರ್ಗ್ರೌಂಡ್ ವಾಟರ್ನೂ ಕೂಡ. ಯಾವಾಗ ಈ ಬಾವಿನಲ್ಲಿ ಅಥವಾ ಕೆರೆ ಹೊಳೆನಲ್ಲಿ ನೀರು ನಮಗೆ ಸಾಕಾಗದೇ ಇದ್ದಾಗ ಏನು ಮಾಡ್ತೀವಿ, ಭೂಮಿಯ ತಳಭಾಗಕ್ಕೆ ಡಿಗ್ ಮಾಡಿ, ಅಂದರೆ ಕೊರೆದು, ಅಂದರೆ ನಾವು ಮಷಿನ್ ಹೆಲ್ಪಿಂದ ಭೂಮಿಯ ಕೆಳಗೆ ಡಿಗ್ ಮಾಡಿ ಅಲ್ಲಿರೋ ನೀರನ್ನು ಕೂಡ ನಾವು ಪೈಪ್ ಮೂಲಕ ತಗೊಳ್ಳೋವಂಥದ್ದು, ಕೊಳವೆ ಬಾವಿ ಅಂತೀವಲ್ವಾ, ಅದ್ರ ಮೂಲಕ ಕೂಡ ನೀರನ್ನು ಆಚೆಗೆ ತೊಗೊತೀವಿ. ಆ ನೀರನ್ನು ಏನಂತೀವಿ, ಗ್ರೌಂಡ್ ವಾಟರ್ ಅಲ್ವಾ. ಹಾಗೆಯೇ ಇಲ್ಲಿ ನಮ್ಮ ಅಂದರೆ ಭೂಮಿಯ ಮೇಲಿರೋ ನೀರು ಏನು ಮಾಡುತ್ತೆ, ಕೀಪ್ಸ್ ಗೆಟ್ಟಿಂಗ್ ಸರ್ಕ್ಯುಲೇಟೆಡ್, ಅಂದರೆ ಏನು ವಾಟರ್ ಸೈಕಲ್ ಅಂತ ಹೇಳ್ತಾರೆ. ಯಾವುದು ವಾಟರ್ ಸೈಕಲ್ ಅಂದರೆ, ಮಳೆ ಬಂದಾಗ ಈ ಕೆರೆ, ಬಾವಿ ಮತ್ತು ಹೊಳೆ ಇವುಗಳೆಲ್ಲ ತುಂಬಿಕೊಳ್ತವೆ. ಮತ್ತು ಬೇಸಿಗೆಯಲ್ಲಿ ಏನಾಗುತ್ತೆ, ನೀರು ಆವಿಯಾಗುತ್ತೆ, ಎವಾಪ್ರೇಟ್ ಆಗುತ್ತೆ. ಬಿಸಿಲಿನ ಶಾಖಕ್ಕೆ ನೀರೇನಾಗುತ್ತೆ, ಹೊಳೆಯಲ್ಲಿ ಕೆರೆ ಬಾವಿನಲ್ಲಿ ನೀರು ಆವಿಯಾಗಿ ಮತ್ತೆ ಅದು ಮೋಡ ಆಗುತ್ತೆ, ಅದರ ನಂತರ ಮಳೆಯಾಗಿ ಬರುತ್ತೆ. ಇದನ್ನು ಏನಂತ ಕರೀತಾರೆ, ವಾಟರ್ ಸೈಕಲ್. ಸೊ ವಾಟ್ ಡು ಯು ಮೀನ್ ಬೈ ವಾಟರ್ ಸೈಕಲ್ ಅಂತ ಕೇಳಿದ್ರೆ, ವಾಟರ್ ಕೀಪ್ಸ್ ಗೆಟ್ಟಿಂಗ್ ಸರ್ಕ್ಯುಲೇಟೆಡ್ ಇನ್ ನೇಚರ್. Water from various water bodies gets evaporated into the atmosphere, where it gets cooled and condensed and then returned back to the earth in the form of water. This is known as the water cycle ಅಲ್ವಾ. ಮತ್ತು ಹೊಸದಾಗಿ ಎಲ್ಲೂ ಕೂಡ ನೀರು ಇಲ್ಲ, ಅಂದರೆ ಮಳೆ ಆಗುತ್ತೆ, ಆ ಮಳೆ ನೀರು ಕೆರೆ ಬಾವಿಗಳಲ್ಲಿ ಸ್ಟೋರ್ ಆಗುತ್ತೆ, ಮತ್ತೆ ಎವಾಪರೇಟ್ ಆಗಿ ಮೋಡಕ್ಕೆ ಸೇರಿಕೊಂಡು ಅದರ ನಂತರ ಮತ್ತೆ ಮಳೆ ಬರುತ್ತೆ. ಹಾಗಾಗಿ ಅದನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ನೀರು ಸಿಗೋದಲ್ಲ. ಇಲ್ಲಿ ಏನಿದೆ ನೀರು ಅದನ್ನೇ ನಾವು ಹಿತವಾಗಿ ಮಿತವಾಗಿ ಬಳಸಬೇಕು ಅಲ್ವಾ. ಅದಕ್ಕೋಸ್ಕರನೇ ನೀರನ್ನು ನಾವು ಏನು ಆದಷ್ಟು ಜವಾಬ್ದಾರಿಯುತವಾಗಿ ಬಳಸಬೇಕು ಅಂತ ಹೇಳೋದು. ನೋಡಿ, ದೇರ್ ಈಸ್ ಓನ್ಲಿ ಲಿಮಿಟೆಡ್ ಅಮೌಂಟ್ ಆಫ್ ವಾಟರ್ ಅವೈಲೇಬಲ್ ಫಾರ್ ಅಸ್. ಅಂದರೆ ನೀರು ಎಷ್ಟಿದೆ ಭೂಮಿ ಮೇಲೆ, ಅದರಲ್ಲಿ ಬರೀ 3% ಕಡಿಮೆ ನೀರು ನಮಗೆ ಕುಡಿಯೋಕ್ಕೆ ಯೋಗ್ಯವಾಗಿರೋ ನೀರು. ಇನ್ನು ಉಳಿದಿದ್ದೆಲ್ಲ ಸಾಲ್ಟ್ ವಾಟರ್, ಅಂದರೆ ಓಷನಲ್ಲಿ ಇದೆಯಲ್ಲ, ಅದನ್ನುಗಳನ್ನು ನಾವು ಬಳಸೋಕ್ಕಾಗೋದಿಲ್ಲ. ಓಷನ್ ವಾಟರ್ನ ಕುಡಿಯೋಕ್ಕಾಗಲಿ ಅಥವಾ ಅಗ್ರಿಕಲ್ಚರ್ಗೆ ಬಳಸೋಕ್ಕಾಗೋದಿಲ್ಲ. 3% ಆಫ್ ವಾಟರ್ ಮಾತ್ರ ಕುಡಿಯೋಕ್ಕೆ ಯೋಗ್ಯ. ಅದರಲ್ಲೂ ಕೂಡ 2% ಯಾವ ರೀತಿ ಇದೆ, ಐಸ್ ಆಗಿದೆ. ಇನ್ನು ಅದರಲ್ಲಿ 1% ಮಾತ್ರ ನೀರು ಲಿಕ್ವಿಡ್ ವಾಟರ್ ಇದೆ ಕುಡಿಯೋಷ್ಟು. ಹಾಗಾಗಿ ನಾವೇನು ಮಾಡಬೇಕು, ಜವಾಬ್ದಾರಿಯಿಂದ ಬಳಸಬೇಕು. ಆ್ಯಂಡ್ ವಾಟರ್ ಸೈಕಲನ್ನು ನೋಡಿ, ನಿಮಗೆ ಡಯಾಗ್ರಾಮಲ್ಲಿ ತೋರಿಸ್ತಾ ಇರೋದು ನೋಡಿ. ರೈನ್ ವಾಟರ್ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ, ಆಮೇಲೆ ಬಿಸಿಲಿನ ಶಾಖಕ್ಕೆ ಎವಾಪರೇಟ್ ಆಗುತ್ತೆ, ಎವಾಪರೇಟ್ ಆಗಿ ಮತ್ತೆ ಅದು ಮೋಡ ಆಗುತ್ತೆ, ಮೋಡದಿಂದ ಮತ್ತೆ ನೀರು ಬರುತ್ತೆ. ಇದೇನಪ್ಪ ಅಂದರೆ ಸೈಕಲ್, ವೃತ್ತ, ರೊಟೇಷನ್ ಆಗ್ತಾನೇ ಇರುತ್ತೆ. ಹಾಗಾಗಿ ಇದನ್ನು ವಾಟರ್ ಸೈಕಲ್ ಅಂತ ಹೇಳೋವಂಥದ್ದು. ಇವಾಗ ವಾಟರ್ ಸ್ಕ್ಯಾರ್ಸಿಟಿ ಅಂದರೆ ನೀರಿನ ಅಭಾವ ಏನಕ್ಕೆ ಆಗ್ತಾ ಇರೋದು. ವೈ ಆರ್ ವಿ ಫೇಸಿಂಗ್ ಸ್ಕಾರ್ಸಿಟಿ ಆಫ್ ವಾಟರ್? ಬಿಕಾಸ್ ಆಫ್ ಓವರ್ ಪಾಪ್ಯುಲೇಷನ್, ವಾಟರ್ ಪೊಲ್ಯೂಷನ್, ಅನ್ವೈಸ್ ಯೂಸ್ ಆಫ್ ವಾಟರ್ ರಿಸೋರ್ಸಸ್. ನೋಡಿ, ಅದನ್ನು ಇವಾಗ ತಿಳ್ಕೊಳ್ಳೋಣ. ನೌಎಡೇಸ್, ಡ್ಯೂ ಟು ಓವರ್ ಪಾಪ್ಯುಲೇಷನ್, water pollution and unwise use of water resources, people are facing an acute shortage of water. In India, there is a shortage of water even in the metropolitan cities like Delhi, where people in big apartment buildings get water for a limited time daily. You can also see long queues of people waiting for their turn to get drinking water in front of water tankers or in front of hand pumps. In places like Rajasthan, people have to walk a long distance in search of water. Everyone needs water to live, but somehow we waste water every day. If you love something,
You do not let it go away. You do not throw it in trash. You do not waste it. H2O. We love you and need you so. We will not waste you or even let you go or ever let you go. ನೋಡಿ, ನೀರಿನ ಅಭಾವ ಏನಕ್ಕೆ ಆಗ್ತಾ ಇದೆ? ಓವರ್ ಪೊಲ್ಯೂಷನ್, ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಹಾಗೆಯೇ ಓವರ್ ಪಾಪ್ಯುಲೇಷನ್, ಹಾಗೆ ವಾಟರ್ ಪೊಲ್ಯೂಷನ್. ನೋಡಿ, ಇಲ್ಲಿ ಪಾಪ್ಯುಲೇಷನ್ ಅಂದರೆ ಹೆಚ್ಚು ಜನಸಂಖ್ಯೆ ಆಗ್ತಾ ಇರೋದು. ಈಗ ಇಂಡಿಯಾ ಸೆಕೆಂಡ್ ಪ್ಲೇಸಲ್ಲಿದೆ ಅಲ್ವಾ ಪಾಪ್ಯುಲೇಷನಲ್ಲಿ. ಅದಕ್ಕಾಗಿ ನೀರು ಅಂದರೆ ಜನ ಜಾಸ್ತಿ ಇದ್ದಾಗ ನೀರಿನ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ, ಹೌದಲ್ವಾ? ಅದಲ್ಲದೆ ವಾಟರ್ ಪೊಲ್ಯೂಷನ್, ನೀರನ್ನು ನಾವು ಹಾಳು ಮಾಡ್ತಾ ಇರೋದು, ಮಲಿನ ಮಾಡ್ತಾ ಇರೋದು. ಯಾವ ರೀತಿ? ವೇಸ್ಟ್ ವಾಟರ್ನೆಲ್ಲ ನಾವು ಈ ಸೋರ್ಸಸ್ ಆಫ್ ವಾಟರ್ಗೆ ಬಿಡ್ತಾ ಇರೋದು. ಅಂದರೆ ಕೆರೆಗೆ, ಹೊಳೆಗೆ ವೇಸ್ಟ್ ವಾಟರ್ ಅಂದರೆ ಈ ಡ್ರೈನೇಜ್ ವಾಟರ್ನ ಬಿಡೋದು, ಫ್ಯಾಕ್ಟ್ರಿಯಿಂದ ಪೊಲ್ಯೂಟೆಡ್ ವಾಟರ್ನ ಬಿಡೋದು. ಇದೆಲ್ಲ ಏನಾಗುತ್ತೆ? ವಾಟರ್ ಪೊಲ್ಯೂಷನ್ ಆಗೋಕ್ಕೆ ಕಾರಣ. ಅದಲ್ಲದೆ ಅನ್ವೈಸ್ ಯೂಸ್ ಆಫ್ ವಾಟರ್ ರಿಸೋರ್ಸಸ್. ಅನ್ವೈಸ್ ಮೀನ್ಸ್ ಅದು ನಾವು ಸರಿಯಾದ ಕ್ರಮದಲ್ಲಿ ನೀರನ್ನು ಬಳಸ್ತಾ ಇಲ್ಲ. ಈಗ ಹೊಳೆ ನೀರನ್ನು ಅತಿಯಾಗಿ ಬೇರೆದಕ್ಕೆಲ್ಲ ಬಳಸುವಂಥದ್ದು, ಅಥವಾ ಈಗ ವೆಹಿಕಲ್ನ ವಾಶ್ ಮಾಡೋದಕ್ಕೆ ಪೈಪಿಂದ ನೀರನ್ನು ನಾವು ಬಳಸ್ತೀವಲ್ವ, ಅದು ಎಷ್ಟಾಗುತ್ತೆ? ಈಗ 1/2 ಅವರ್ ನಾವು ಕಾರ್ ವಾಶ್ ಅಥವಾ ಬೈಕ್ ವಾಶ್ ಮಾಡುವಾಗ ಆ ಟ್ಯಾಪ್ ವಾಟರ್ನ ಹಾಗೆ ಬಿಟ್ಟಿದ್ರೆ ಏನಾಗುತ್ತೆ? ನಾವು 1 ಬಕೆಟು ನೀರಲ್ಲಿ ತೊಳಿಬೇಕಾದ ವೆಹಿಕಲ್ಗೆ ನಾವು 10-20 ಬಕೆಟು ನೀರನ್ನ ವೇಸ್ಟ್ ಮಾಡ್ತೀವಿ, ಹೌದಲ್ವಾ? ಹಾಗೆಯೇ ಕೆರೆಗಳಲ್ಲಿ ಆ್ಯನಿಮಲ್ಸ್ಗಳನ್ನೆಲ್ಲ ವಾಶ್ ಮಾಡೋಕ್ಕೆ ಅದನ್ನು ಬಳಸುವಂಥದ್ದು. ಹಾಗೆಯೇ ಈ ಡಿಟರ್ಜೆಂಟ್, ಬಟ್ಟೆ ವಾಶ್ ಮಾಡೋದು ಕೆರೆಯಲ್ಲಿ, ಅವಾಗೇನಾಗುತ್ತೆ? ನೀರು ಪೊಲ್ಯೂಟ್ ಆಗುತ್ತೆ. ಅದನ್ನು ಅನ್ವೈಸ್ ಯೂಸ್ ಆಫ್ ವಾಟರ್ ಅಂತ ಹೇಳ್ಬೋದು. ಹಾಗೆ ಮನೆಯಲ್ಲಿ ಕೂಡ 1 ಬಕೆಟ್ಗೆ ನಾವು ಬಾತಿಂಗ್ ಡೈಲಿ ಬಳಸೋ ಬದಲು ಕೆಲವ್ರು ಏನು ಮಾಡ್ತಾರೆ? ಟ್ಯಾಪ್ ಆನ್ ಮಾಡಿಕೊಂಡೇ ಇರ್ತಾರೆ, ಬ್ರಷ್ ಮಾಡ್ತಾ ಇರ್ತಾರೆ, ಟ್ಯಾಪ್ ವಾಟರ್ ಹೋಗ್ತಾನೇ ಇರುತ್ತೆ. ಅದು ಕೂಡ ಏನಾಗುತ್ತೆ? ನೀರು ಪೋಲಾಗುತ್ತೆ, ವೇಸ್ಟ್ ಆಗುತ್ತೆ. ಹಾಗಾಗಿ ಇವೆಲ್ಲ ಕಾರಣದಿಂದ ನಾವು ಸ್ಕಾರ್ಸಿಟಿ ಆಫ್ ವಾಟರ್ ಫೇಸ್ ಮಾಡ್ತಿದ್ದೀವಿ, ನೀರಿನ ಅಭಾವವನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ನಾವು ಇವತ್ತಿನ ಕಲ್ತ್ಕೊಂಡಿರೋ ಪಾಯಿಂಟ್ಸ್ಗಳು ಯಾವುದಪ್ಪ ಅಂತ ಹೇಳೋದಾದರೆ, ರೈನ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಆನ್ ದ ಅರ್ತ್. ಓಕೆ, ಆ್ಯಂಡ್ ಸೆಕೆಂಡ್ ಪಾಯಿಂಟ್, ವಿ ಗೆಟ್ ವಾಟರ್ ಫ್ರಮ್ ರೈನ್, ಪಾಂಡ್, ಲೇಕ್, ರಿವರ್ಸ್. ಆ್ಯಂಡ್ another point, because of population, water pollution and unwise use of water resources, we are facing the scarcity of water. And the last point, there is only limited amount of water available for us, so we should save water.